ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ತುಂಬಾ ದಿನದ ಮೇಲೆ ಒಂದು ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶನೂ ಕೂಡ ಆ ನಂತರ ತಿಳಿಸ್ತೀನಿ. ನಾನು ಈಗ ಫಸ್ಟ್ ನಾನು ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ. ತುಂಬಾ ದಿನಾನೇ ಆಗಿತ್ತು, ನನಗೂ ಕೂಡ ಇದನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ಫುಲ್ ಬೆಡ್ ರೆಸ್ಟ್ ಅಲ್ಲೇ ಇದ್ದೆ ಅಂತ ಹೇಳ್ಬೋದು. ಪ್ರೆಗ್ನೆನ್ಸಿ ಆಗಿರೋ ಕಾರಣ ಪ್ರೆಗ್ನೆನ್ಸಿ ಅಂತಲೂ ಕೂಡ ಒಂದು ವಿಡಿಯೋ ಕೂಡ ನಾನು ಮಾಡೇ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಒಂದಾದ್ರೂ ವಿಡಿಯೋ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಫೋಟೋ ಶೂಟಿಂಗ್ ಇಟ್ಕೊಂಡಿದ್ದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಫೋಟೋ ಶೂಟ್ ನ ಮಾಡೋಣ ಅನ್ಕೊಂಡು ಇವತ್ತು ರೆಡಿನ ಮಾಡ್ಕೊಳ್ತಿದ್ವಿ. ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ನ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೂ ಕೂಡ ತೋರ್ಸೋಣ ಅನ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಅಮ್ಮ ಹೂನ ಕುಯ್ಕೊ ಬಂದ್ ಇಟ್ಟಿದ್ದಾರೆ. ಈ ರೀತಿ ಸ್ಫಟಿಕದ ಹೂವು ನಮ್ಮ ಮನೆ ಹತ್ರನೇ ಬಿಟ್ಟಿರುತ್ತೆ. ಅದು ಮಡ್ಕೊಳಕ್ ಆಗಿರ್ಬೋದು ಅಥವಾ ದೇವ್ರ ಪೂಜೆಗಾಗಿರ್ಬೋದು, ಡೆಕೋರೇಷನ್ಗಾಗಿರ್ಬೋದು ತುಂಬಾನೇ ಚೆನ್ನಾಗ್ ಕಾಣುತ್ತೆ. ಅದಕ್ಕೋಸ್ಕರ ಅಮ್ಮನ್ನ ಕುಯ್ಕೊ ಬರಕ್ ಹೇಳಿದ್ದೆ, ತಂದು ಇಟ್ಟಿದ್ದಾರೆ. ಇದನ್ನ ಕಟ್ಟಿ ಲಾಸ್ಟಿಗೆ ಯಾವ ರೀತಿ ಸ್ವಲ್ಪ ಮಡ್ಗಿಯೋದಕ್ ಕೂಡ ಯೂಸ್ ಮಾಡ್ಕೊಳ್ತೀನಿ. ಇನ್ನು ಉಳ್ದಿದ್ನ ಹಾಗೆ ಫೋಟೋ ಶೂಟಿಗೆ ಅಥವಾ ದೇವ್ರ ಪೂಜೆಗೆ ಯೂಸ್ ಮಾಡ್ಕೊಂಡ್ರೆ ಆಯ್ತು ಅಂತ ಜಾಸ್ತಿನೇ ತಂದಿದ್ದಾರೆ. ಕವರ್ ತಗೊಂಡೋಗಿರ್ಲಿಲ್ಲ ಅಂತ ಈ ತರ ಹಳ್ಳಿ ಎಲೆಗೆ ಕುಯ್ಕೊಂಡು ಹಾಕೊಂಡ್ ಬಂದಿದ್ದಾರೆ. ಈ ಹೂವು ಕಲರ್ ನೋಡಿನೇ ಮಡ್ಕೋಬೇಕು ಅನ್ಸುತ್ತೆ, ಇಷ್ಟ ಆಗುತ್ತೆ, ಆ ರೀತಿ ಇರುತ್ತೆ. ಇದನ್ನ ಲಾಸ್ಟಿಗೆ ಮಡ್ಕೊಳ್ವಾಗ ತೋರಿಸ್ತೀನಿ ಯಾವ ರೀತಿ ಮಡ್ಕೊಳ್ತೀನಿ ಅಂತ. ಇವಾಗ ಸ್ಯಾರಿನ ಯಾವ್ಯಾವ ತರ ತಗೊಂಡಿದ್ದೀನಿ, ಎಷ್ಟು ಸ್ಯಾರಿ ತಗೊಂಡಿದ್ದೀನಿ ಫೋಟೋ ಶೂಟಿಂಗ್ಗೆ ರೆಡಿ ಆಗೋದಕ್ಕೆ ಅಂತ ಫಸ್ಟ್ ಸ್ಯಾರಿನ ತೋರಿಸ್ಬಿಡ್ತೀನಿ. ಆ ನಂತರ ಜ್ಯುವೆಲ್ರಿನೆಲ್ಲ ಹಾಕೊಳ್ವಾಗ್ಲೇ ತೋರಿಸ್ಬಿಡ್ತೀನಿ. ಇವಾಗ ಸ್ಯಾರಿ ನಾನು 3 ತಗೊಂಡಿದ್ದೀನಿ. ಅಲ್ಲಿ ಚೇಂಜ್ ಮಾಡಕ್ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಬರೀ 3 ತಗೊಂಡಿದ್ದೀನಿ. ನೋಡೋಣ. ಇಲ್ಲಿ ನಮ್ಮನೆಯಿಂದ ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ 3 ಕಿಲೋಮೀಟರ್ ಆಗುತ್ತೆ. ಹೋಗಿ ಬಂದು ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಅಲ್ಲೇನೆ ನೋಡ್ಬೇಕು ಆಗುತ್ತಾ ಅಂತ. ಇಲ್ಲಾಂದ್ರೆ ಬಂದು ಚೇಂಜ್ ಮಾಡ್ಕೊಂಡು ಹೋಗ್ಲೇಬೇಕಾಗುತ್ತೆ. ಈಗ ಫಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ. ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಗ್ರೀನ್ ಕಲರ್. ನನಗೆ ಗ್ರೀನ್ ಅಂದ್ರೆ ತುಂಬಾ ಇಷ್ಟ. ನಾವ್ ಅಮ್ಮಂಗಂತೂ ಇನ್ನೂ ಜಾಸ್ತಿನೇ ಇಷ್ಟ. ಅವ್ರು ಜಾಸ್ತಿ ಗ್ರೀನ್ ಕಲೆಕ್ಷನ್ ಅಲ್ಲೇ ಸ್ಯಾರಿಗಳನ್ನ ತಗೊಳ್ತಾ ಇರ್ತಾರೆ. ಈ ರೀತಿ ಬಾರ್ಡರ್ ಸ್ಯಾರಿ ಇದು. ಇದನ್ನ ಇವತ್ತು ಉಟ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಇವೆಲ್ಲ ನನ್ನ ಸ್ಯಾರಿಗಳಂತೂ ಅಲ್ವೇ ಅಲ್ಲ, ನಾವು ಅಮ್ಮನವು ಎಲ್ಲ. ಸ್ಟಿಚ್ ಕೂಡ ಅಮ್ಮನೇ ಮಾಡೋದ್ರಿಂದ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಆಲ್ಟ್ರೇಷನ್ ಮಾಡ್ಕೊಂಡು ಮಾಡ್ಕೊಳ್ತಾರೆ. ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಈಗ ನಮ್ಮ ಅಮ್ಮನ ಸೈಜು. ಇದಕ್ಕೆ ನಾನ್ ಸೈಜಿಗೆ ಅಳತೆ ಇದ್ ಕೊಡ್ತಾರೆ. ಆಗ ನಾನು ಹಾಕೊಂಡು ಒಂದ್ಸಲ ಟ್ರಯಲ್ ಮಾಡಿ ಹಳೇದ್ ಮಾಡಿ ಆಮೇಲೆ ನಮ್ಮ ಅಮ್ಮಗ್ ಕೊಡೋದು. ನಾನು ಹಾಕೊಳ್ಳೋಣ ಅನ್ಕೊಂಡಿದೀನಿ. ಹಾಗೆ ಇದು ಗೋಲ್ಡ್ ಸ್ಯಾರಿ. ಇದಕ್ಕಿನ್ನು ಬ್ಲೌಸ್ ನ ಸ್ಟಿಚ್ ಮಾಡಿಲ್ಲ. ಹಾಗೇನೆ ಗೋಲ್ಡ್ ಸ್ಯಾರಿ ಬೇಕು ಅನ್ನೋದಿಗೆ ಇದಿದ್ರೆ ತಗೋ ಅಂದ್ರು. ಇದನ್ನ ತಗೊಂಡಿದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಫೋಟೋ ಶೂಟಿಂಗ್ ಅಂತ. ಇದಕ್ಕೆ ನನ್ನ ಹತ್ರನೇ ಒಂದು ಗೋಲ್ಡ್ ಬ್ಲೌಸ್ ಇತ್ತು, ಅದನ್ನೇ ರೆಡಿ ತೆಗ್ದು ಇಟ್ಕೊಂಡಿದೀನಿ. ಅದೇ ಮ್ಯಾಚ್ ಆಗುತ್ತೆ ಅಂತ ತೋರಿಸ್ತೀನಿ, ಅದನ್ನ ನೋಡ್ಕೊಳ್ಳಿ. ಪ್ರತಿಯೊಂದು ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಎಲ್ಲ ನನ್ಗೆ ನಮ್ಮ ಅಮ್ಮನೇ ರೆಡಿ ಮಾಡ್ಕೊಡೋದು. ಈ ರೀತಿ ಫ್ರಂಟ್ ಬ್ಯಾಕ್ ಬಟನ್ ಬಂದಿದೆ, ಇಲ್ಲಿ ಬಫ್ ಬಂದಿದೆ ಸ್ಲೀವ್ಗೆ. ಇದನ್ನ ಮ್ಯಾಚ್ ಮಾಡ್ಕೊಂಡಿದೀನಿ. ನೋಡೋಣ ರೆಡಿಯಾದ ಯಾವ ರೀತಿ ಕಾಣುತ್ತೆ ಅಂತ. ಹಾಕೊಳ್ಳೋದಕ್ಕೆ ಅಲ್ಲಿ ಜಾಗ ಸಿಕ್ಕಿದ್ರೆ ಫೋಟೋ ಶೂಟಿಂಗು ಚೆನ್ನಾಗಿರುತ್ತೆ, ವಿಡಿಯೋಸ್ ಚೆನ್ನಾಗಿ ಬರುತ್ತೆ, ಎಲ್ಲ ನೀಟಾಗಿರುತ್ತೆ ಅನ್ಕೊಂಡಿದೀನಿ. ಜೊತೆಗೆ ಹೆಲ್ಪಿಂಗಿಗೆ ಅಂತ ಅಕ್ಕ ಬರ್ತಿದ್ದಾರೆ. ಅವ್ರು ಬಂದ ನಂತರ ದೇವಸ್ಥಾನದ ಹತ್ರ ಹೋಗ್ತೀವಿ. ಅಷ್ಟರಲ್ಲಿ ನಾನು ತಿಂಡಿ ತಿಂದು ಆ ನಂತರ ಸ್ನಾನ ಮಾಡಿ ರೆಡಿಯಾಗಿ ಹೊರಟಿರ್ಬೇಕು ಅವ್ರು ಬರೋ ಅಷ್ಟರಲ್ಲಿ. ಇಲ್ಲಾಂದ್ರೆ ಟೈಮ್ ಆಗ್ಬಿಡುತ್ತೆ. ಅಲ್ಲಿಗೆ ಹೋದ್ಮೇಲೆ ಅದ್ ಮಾಡೋಣ ಇದ್ ಮಾಡೋಣ ಅನ್ಕೊಂಡು ಟೈಮ್ ಆಗೇ ಹೋಗ್ಬಿಡುತ್ತೆ. ಸಂಜೆ ಆದ್ಮೇಲೆ ನನಗೆ ವಾಪಸ್ ಬರೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಬೇಗ ಬೇಗ ಹೋಗಿ, ಅಂದ್ರೆ ಬಿಸಿಲಲ್ಲಿ ನನಗೆ ಮಾಡಕ್ ಆಗೋದಿಲ್ಲ, ಸುಸ್ತಾಗುತ್ತೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಬಿಸಿಲಲ್ಲಿ ನಿಂತ್ಕೊಂಡ್ರೆ ತಲೆ ಸುತ್ತೋದು, ಆ ರೀತಿ ಸುಸ್ತು ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ 3 ಗಂಟೆ ಹಂಗ್ ಹೋಗಿ 5 ಗಂಟೆ 6 ಗಂಟೆವರೆಗೂ ಮುಗಿಸ್ಕೊಂಡು ವಾಪಸ್ ಬರೋಣ ಅನ್ಕೊಂಡಿದೀವಿ. ಇಲ್ಲೇ ಹತ್ರದಲ್ಲಿ ಆಗಿರೋದ್ರಿಂದ ಇಷ್ಟು ಬೇಗನೆ ಬರ್ಬೋದು. ಅದೇ ಹೋಗೋದು ಸ್ವಲ್ಪ ಬೇಗ ಹೋಗಿ ಮುಗಿಸ್ಕೋಬೇಕು. ಅಲ್ಲಂತೂ ಜಾಗ ತುಂಬಾ ಚೆನ್ನಾಗಿದೆ. ಬಿಡಾರದಲ್ಲಿ ಬುಧೇಶ್ವರ ಮಠ ಅಂತ ಕರೀತಾರೆ.
ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ, ಅಲ್ಲಿ ತುಂಬಾ ಜೋರಾಗಿ ಜಾತ್ರೆ ಆಗುತ್ತೆ. ಜಾತ್ರೆ ವಿಡಿಯೋ ಕೂಡ ನಾನು ಹಾಕಿದ್ದೆ. ಇವತ್ತು ಬೇಕಿದ್ರೆ ಅಲ್ಲಿ ಡೆಕೋರೇಷನ್ ಎಲ್ಲ ಇರೋದಿಲ್ಲ. ಹಬ್ಬದ ದಿನ ಬೇರೆ ದಿನ ಆದ್ರೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಇವತ್ತು ದೇವಸ್ಥಾನ ಕೂಡ ತೋರಿಸ್ತೀನಿ ನಿಮ್ಗೆ. ಹಾಗೇನೆ ಅಲ್ಲಿ ಯಾವ ರೀತಿ ವೆದರ್ ಇದೆ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಸರಿ, ನಾನು ತಿಂಡಿ ತಿಂದು ಆನಂತರ ಸಿಗ್ತೀನಿ. ರೆಡಿ ಆಗುವಾಗ ತಯಾರಿ ಮಾಡೋಣ. ಅಷ್ಟರಲ್ಲಿ ಪಿನ್ ಮಾಡೋದು ಕೂಡ ಬಾಕಿ ಇದೆ. ಒಂದ್ ಸ್ಯಾರಿ ಪಿನ್ ಮಾಡ್ಕೊಳ್ತೀನಿ, ಇನ್ನೆಲ್ಲ ಸ್ಯಾರಿಗಳನ್ನು ಕೂಡ ಸಿಂಗಲ್ ಪಿನ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಇದು ಒಂದ್ ಗ್ರೀನ್ ಸ್ಯಾರಿನ ಪಿನ್ ಮಾಡ್ತೀನಿ. ಈಗ ಸ್ವಲ್ಪ ಪಿನ್ ಮಾಡೋಕೆ ಪಿನ್ಗಳನ್ನ ತೆಗ್ದಿಟ್ಕೊಂಡು ಸೀರೆ ಪಿನ್ಗಳನ್ನ ಫಸ್ಟ್ ತಗ್ಕೊಬಿಡ್ತೀನಿ. ಆ ನಂತರ ಪಿನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದೇ ಒಂದು ಪಿನ್ ಮಾಡಿ ತೆಗ್ದಿಟ್ಕೊಳ್ತೀನಿ. ತುಂಬಾ ಚಿಕ್ಕದಾಗಿ ಮಾಡಿದ್ರೆ ಹೊಟ್ಟೆ ಎಲ್ಲ ಕಾಣುತ್ತೆ. ಸ್ವಲ್ಪ ಅಗಲವಾಗೇ ಮಾಡ್ಕೊಳ್ತೀನಿ ನಾನು. ಫೋಟೋ ಶೂಟಿಂಗ್ ಎಲ್ಲ ಬೇಡ ಅನ್ಕೊಂಡಿದ್ದೆ. ಹೆಂಗೋ ತುಂಬಾ ದಿನ ಆಗಿತ್ತಲ್ಲ ವಿಡಿಯೋಸ್ ಎಲ್ಲ ಮಾಡೋಣ ಒಂದ್ ವಿಡಿಯೋನಾದ್ರೂ ಪ್ರೆಗ್ನೆನ್ಸಿಯಲ್ಲಿ ಅಂತ ಮಾಡ್ತಾ ಇದ್ದೀನಿ. ಇವಾಗ ನನ್ಗೆ 8 months ನಡೀತಾ ಇದೆ. 7 month ಕಂಪ್ಲೀಟ್ ಆಗಿ ಒಂದು 5 days ಆಗಿದೆ. ಮೊದ್ಲೇನೆ ಮಾಡ್ಬೇಕಿತ್ತು, ಚೆನ್ನಾಗಿದ್ದಿದ್ರೆ ನಾನು ನಿಜವಾಗ್ಲೂ ವಿಡಿಯೋಗಳನ್ನ ಮಾಡ್ತಾ ಇದ್ದೆ, ಬಿಡ್ತಿರ್ಲಿಲ್ಲ. ತುಂಬಾ ಸುಸ್ತಾಗಿರೋದ್ರಿಂದ ಮಾಡೋದನ್ನ ಬಿಟ್ಟಿದೀನಿ ಅಷ್ಟೇನೆ. ಇವಾಗ ನೋಡೋಣ, ಅವಾಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದನ್ನ ನಾನು ಪಿನ್ ಮಾಡಿ ತೆಗ್ದಿಟ್ಕೊಳ್ತೀನಿ. ನಾನು ಐರನ್ ಎಲ್ಲ ಮಾಡೋದಿಲ್ಲ ಸ್ಯಾರಿಗೆ. ಡೈರೆಕ್ಟ್ ಆಗಿ ಈ ರೀತಿ ಪಿನ್ ಮಾಡಿ ಒಂದ್ ಪಿಲ್ಲೋನ ಇದ್ರ ಮೇಲೆ ಇಟ್ಟು ಬಿಟ್ಬಿಡ್ತೀನಿ. ಅದೇ ಐರನ್ ಮಾಡೋ ತರ ಆಗ್ಬಿಡುತ್ತೆ. ಫ್ರೀ ಆಗಿದ್ದಾಗ ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಪಿನ್ ಮಾಡಿ ತೆಗ್ದಿಟ್ಬಿಟ್ಟು ಆನಂತರ ಸ್ನಾನ ಮಾಡಿ ರೆಡಿ ಆಗ್ಬೇಕು. ನಾನು ಸ್ನಾನ ಮುಗಿಸಿದ ನಂತರ ಡೈಲಿ ನಾನು 2 ನೀರನ್ನ ಕುಡಿತೀನಿ 11 ಗಂಟೆ ಟೈಮಲ್ಲಿ. ಈಗ ತುಂಬಾ ಹೀಟ್ ಇರೋದ್ರಿಂದ ಎಳ್ನೀರು ಕುಡ್ದಷ್ಟು ಒಳ್ಳೇದು. ದಿನ ಒಂದು 2 ನೀರನ್ನ ನಾನು ಕಂಪಲ್ಸರಿಯಾಗಿ ಕುಡಿತೀನಿ. ಹಾಗೇನೆ ಎಳ್ನೀರನ್ನ ಕುಡ್ದು ಮುಗಿಸಿ ಆನಂತರ ಫಸ್ಟ್ ಬ್ಯಾಂಗಲ್ ನಾನು ಸೆಟ್ ಮಾಡ್ಕೊಳ್ಳೋಣ ಅನ್ಕೊಂಡು ಕೂತ್ಕೊಂಡಿದ್ದೀನಿ. ಬ್ಯಾಂಗಲ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು 2-3 ತರ ಬ್ಯಾಂಗಲ್ ಇದೆ, ಅದನ್ನೆಲ್ಲ ಮಿಕ್ಸ್ ಅಲ್ಲಿ ಹಾಕೊಳ್ಳೋಣ ಅನ್ಕೊಂಡು ತಗೊಂಡಿದ್ದೀನಿ. ಹಾಗೆ 3 ಗೋಲ್ಡ್ ಬ್ಯಾಂಗಲ್ನ ತಗೊಂಡಿದ್ದೀನಿ. ಈ ಕೈಗೆ 3, ಆ ಕೈಗೆ 3 ಗೋಲ್ಡ್. ಹಾಗೇನೆ ಇನ್ನು ಉಳಿದಿದ್ದು ಗಾಜಿನ ಬಳೆಗಳನ್ನ ಹಾಕೊಳ್ತೀನಿ. ಅದು ಕಲರ್ ಬಳೆಗಳಿದೆ. ಬಳೆಗಳನ್ನೆಲ್ಲ ಹಾಕಾದ್ಮೇಲೆ ಫಸ್ಟ್ ಫೇಸ್ಗೆ ಮೇಕಪ್ ಮಾಡ್ಕೊಬಿಡ್ತೀನಿ. ಆನಂತರ ಸ್ಯಾರಿ ಉಟ್ಕೊಂಡು ಹೋಗೋ ಟೈಮಲ್ಲಿ ಸ್ಯಾರಿ ಉಟ್ಕೊಳ್ಳೋಣ ಅಂತ, ಇಲ್ಲಾಂದ್ರೆ ಸುಸ್ತಾಗ್ಬಿಡುತ್ತೆ. ತುಂಬಾ ಹೊತ್ತು ಸ್ಯಾರಿಲೇ ಇರೋಕ್ ಆಗೋದಿಲ್ಲ ಅಂತ ಜಾಸ್ತಿ 3-4 ಸೀರೆ ತಗೊಂಡಿದ್ದೆ. ಆದ್ರೆ ಅಲ್ಲಿ ಜಾಗ ಇದೆಯೋ ಇಲ್ವೋ ಅಂತ ತಂದಿದ್ದೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಸ್ಯಾರಿಗಳನ್ನ ಚೇಂಜ್ ಮಾಡ್ಕೊಳ್ಳೋಣ ಅನ್ಕೊಂಡು. ಇವಾಗ ಅಕ್ಕ ಬಂದಿದ್ದಾರೆ, ನಾನು ಕೂಡ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಅಮ್ಮ, ನಾನು, ಅಕ್ಕ 3 ಜನ ಬಂದ್ವಿ. ಇವಾಗ ದೇವಸ್ಥಾನದೊಳಗಡೆ ಹೋಗಿ ಪೂಜೆನ ಮುಗಿಸ್ಕೊಂಡು ಆನಂತರ ಬೇರೆ ಏನೇನು ಇದೆಯೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡು ನಾನು ಬರ್ತಾ ಇದ್ರೆ ಅಕ್ಕ ಒಂದ್ ಕಡೆ ಅಮ್ಮ ಒಂದ್ ಕಡೆ ವಿಡಿಯೋ ಮಾಡ್ತಾ ಇದ್ರು. ಅದನ್ನ ನೋಡಿ ನನಗೆ ನಗು ಬರ್ತಿತ್ತು, ಅದಕ್ಕೇನೆ ನಗಾಡ್ತಿದ್ದೆ. ಇದು ಬಿಟಾರ್ಗಳ್ಳಿಗೆ ಬಂದಿದೀವಿ. ಇನ್ನೇನು ಒಳಗಡೆ ಹೋಗೋಣ. ಏನಾರು ಇದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಅವ್ರು ಇಲ್ಲ ಅಂದ್ರೆ ಕರ್ದ್ ಬರ್ಬೇಕು ಅವ್ರನ್ನು ಕೂಡ. ಇಲ್ಲೇನೆ ಇರ್ತಾರೆ, ಮಠ ಅಲ್ವಾ ಆಗಿರೋದ್ರಿಂದ ಇಲ್ಲೇನೆ ಅವ್ರಿಗೆ ಉಳ್ಕೊಳಕ್ಕೆ ಕೂಡ ಜಾಗ ಇರುತ್ತೆ. ನಾನ್ ಯಾವ ರೀತಿ ರೆಡಿಯಾಗಿದ್ದೀನಿ, ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ಗೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಂದ್ರು ಅಕ್ಕ ಕೂಡ ಬಂದ ತಕ್ಷಣನೇ. ಪೂಜೆ ಬುಟ್ಟಿನ ಹಾಗೆ ಸ್ಫಟಿಕದ ಹೂನ ಈ ರೀತಿ ಕಟ್ಟಿ ಇಟ್ಟಿದ್ವಲ್ಲ, ಪೂಜೆಗೆ ಕೂಡ ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡು ದೇವ್ರಿಗೆ ಕೂಡ ಅದೇ ಹೂನ ತಗೊಂಡ್ ಬಂದಿದ್ದೆ. ಫಸ್ಟ್ ಪೂಜೆನ ಮುಗಿಸ್ಕೊಬಿಡೋಣ. ಇದು ಮೇಕಪ್, ಹೇರ್ ಸ್ಟೈಲು,
ಸ್ಯಾರಿ ಡ್ರಾಪಿಂಗ್ ಎಲ್ಲ ನಾವೇನೆ ಮಾಡ್ಕೊಂಡಿರೋದು. ಪಾರ್ಲರ್ಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ. ಮೇಕಪ್ ನಾನೇ ಮಾಡ್ಕೊಂಡೆ. ಹೇರ್ ಸ್ಟೈಲ್ ಅಕ್ಕ ಮತ್ತೆ ಅಮ್ಮ ಇಬ್ರು ಸೇರಿ ಮಾಡಿದ್ರು. ಸ್ಯಾರಿನ ಕೂಡ ಅಮ್ಮ ಉಡ್ಸಿದ್ರು. ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ದೇವಸ್ಥಾನದ ಒಳಗಡೆ ಒಂದ್ ಸ್ವಲ್ಪ ಪಿಕ್ನ ತಗೊಂಡಿದ್ವಿ, ಅದನ್ನ ಆಡ್ ಮಾಡಿದೀನಿ. ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಹಾಗೇನೆ ಈಗ ಹೊರಗಡೆ ಬಂದಿದೀವಿ. ದೇವಸ್ಥಾನ ಸುತ್ತಮುತ್ತ ಎಲ್ಲ ಗ್ರೀನರಿ ತುಂಬಾ ಚೆನ್ನಾಗಿದೆ. ಎಲ್ಲಿ ಬೇಕಿದ್ರು ಕೂತ್ಕೊಂಡು ಫೋಟೋ ತಗೋಬಹುದು, ಅಥವಾ ಅಲ್ಲಿ ಒಂದು ಗಾಜಿನ ಮನೆ ಇದೆ, ಅಲ್ಲಿ ಕೂಡ ತಗೋಬಹುದು. ತುಂಬಾನೇ ಚೆನ್ನಾಗಿದೆ ಫೋಟೋ ಶೂಟಿಂಗಿಗೆ. ಹೊರಗಡೆ ಹೋಗೋದ್ಕಿಂತ ಇಲ್ಲದೆ ನನಗೆ ಬೆಸ್ಟ್ ಅನ್ನಿಸ್ತು. ಹಾಗಾಗಿ ಕ್ಯಾಮ್ರಾ ಎಲ್ಲ ಇಲ್ಲ, ಬರೀ ಫೋನಲ್ಲೇ ತೆಗಿಯೋದಲ್ವಾ, ಹಾಗಾಗಿ ಇಲ್ಲೇ ಸಾಕು ಅನ್ಕೊಂಡು ತೆಗಿತಾ ಇದೀವಿ. ಕಾಮೆಂಟ್ ಮಾಡಿ ತಿಳಿಸಿ ಫೋಟೋಸ್ ಹೇಗ್ ಬಂದಿದೆ ಅಂತ. ಫೋನಲ್ಲೇ ತೆಗ್ದಿರೋದು, ಯಾವುದೇ ರೀತಿ ಕ್ಯಾಮ್ರಾ ಯೂಸ್ ಮಾಡಿಲ್ಲ. ಹಾಗೇನೆ ಹೊರಗಡೆ ಆಗಿರೋದ್ರಿಂದ ತುಂಬಾ ಬೆಳಕಿರೋದ್ರಿಂದ ಫೋಟೋಸು ಕೂಡ ಅಷ್ಟೇ ನೀಟಾಗಿ ಬಂದಿದೆ, ವಿಡಿಯೋಸು ಕೂಡ ಅಷ್ಟು ಕ್ಲಿಯರ್ ಆಗಿ ಬಂದಿದೆ. ಅಪ್ಲೋಡ್ ಮಾಡಾದ್ಮೇಲೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಇವಾಗ ಎಡಿಟ್ ಮಾಡುವಾಗಂತೂ ಅಷ್ಟು ಕ್ಲಿಯರ್ ಆಗಿ ಬಂದಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಕ್ಯಾಮ್ರಾದಾರನ ಕರ್ಸೋಣ ಅನ್ಕೊಂಡಿದ್ವಿ, ಬೇಡ ಫಸ್ಟ್ ಟೈಮು ಮಾಡಿಸಿದ್ವಿ ಕರ್ಸಿ. ಈ ಸಲ ಸೆಕೆಂಡ್ ಟೈಮ್ ಬೇಡ ಅನ್ನಿಸ್ತು, ಹಾಗಾಗಿ ನಾವೇನೆ ಮಾಡ್ಕೊಳ್ಳೋಣ ಅನ್ಕೊಂಡು ಮಾಡ್ಕೊಳ್ತಿದೀವಿ. ಇದು ಫುಲ್ ಪಿಕ್ ಎಲ್ಲ ನಾನು ಲಾಸ್ಟಿಗೆ ಆ್ಯಡ್ ಮಾಡಿರ್ತೀನಿ. ಎಲ್ಲಾ ಫೋಟೋಸ್ನು ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆಗ ನಿಮಗೆ ಫುಲ್ ಯಾವ್ಯಾವ ರೀತಿ ಫೋಟೋಸ್ ತಗೊಂಡಿದೀವಿ ಅಂತ ಅನ್ಸುತ್ತೆ. ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನನಗಂತೂ ತುಂಬಾನೇ ಇಷ್ಟ ಆಗಿದೆ ಪ್ರತಿಯೊಂದು ಕೂಡ. ಇದು ಹಸು ಮತ್ತೆ ಕರು ಇರೋ ಅಂಥದ್ದು ಅಕ್ಕ ತಂದಿದ್ರು, ಅದನ್ನು ಕೂಡ ಇಟ್ಕೊಂಡು ಫೋಟೋ ತಕೊಂಡು. ಹಾಗೆ ಅಲ್ಲಿ ಕೃಷ್ಣಂದು ಸ್ಟ್ಯಾಚು ಇತ್ತಲ್ಲ, ಅದ್ರ ಮುಂದ್ಗಡೆ ಅಂತೂ ಇನ್ನು ತುಂಬಾ ಚೆನ್ನಾಗಿತ್ತು. ಅಷ್ಟರಲ್ಲಿ ನನಗೆ ತುಂಬಾ ಸುಸ್ತಾಗ್ಬಿಡ್ತು. ಆಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಈಗ ಫುಲ್ ಪಿಕ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅಮ್ಮನೂ ಕೂಡ ಅಕ್ಕ ಸಪೋರ್ಟ್ ಮಾಡಿದ್ರು. ಸುಸ್ತಾಗುತ್ತೆ ಅಂತ ಹಾಗೆ ಹೀಗೆ ಸ್ವಲ್ಪ ಹೊತ್ತು ಕೂತಿದ್ದು ನಿಂತು ನೀರು ಕುಡಿಯೋದು ಎಲ್ಲ ಇದ್ದೇ ಇರುತ್ತೆ. ಆನಂತರ ಸ್ಯಾರಿನ ಚೇಂಜ್ ಮಾಡ್ಕೊ ಬರೋದಕ್ಕೆ ಅಲ್ಲಿ ದೇವಸ್ಥಾನದ ಹತ್ರ ಜಾಗ ಇರುತ್ತೆ ಅನ್ಕೊಂಡಿದ್ದೆ. ದೇವಸ್ಥಾನದ ಹತ್ರ ಜಾಗ ಇರಲಿಲ್ಲ. ಅಲ್ಲಿ ಸುತ್ತಮುತ್ತ ಮನೆಗಳಿದ್ವಲ್ಲ, ಅಲ್ಲಿ ಯಾರ ಹತ್ರನೋ ಒಬ್ಬರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಮನೇಲೇನೆ ಒಂದು ರೂಮಲ್ಲಿ ಚೇಂಜ್ ಮಾಡೋದಕ್ಕೆ ಜಾಗ ಕೊಟ್ಟರು. ಚೇಂಜ್ ಮಾಡಿಕೊಂಡು ಒಂದೇ ಒಂದು ಸ್ಯಾರಿನ ಚೇಂಜ್ ಮಾಡಿಕೊಂಡೆ. ಬೇರೆಯವ್ರ ಮನೆಗೆ ಹೋಗಿ ತುಂಬ ಸಲ ಚೇಂಜ್ ಮಾಡ್ಕೊಳಕ್ಕೂ ಆಗೋದಿಲ್ಲ. ಹಾಗಾಗಿ ಒಂದು ಸ್ಯಾರಿ ಮಾತ್ರ ಚೇಂಜ್ ಮಾಡಿಕೊಂಡೆ. ನಾನು 4-5 ಸ್ಯಾರಿ ತಗೊಂಡ್ಬಂದಿದ್ದೆ, ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಆದಷ್ಟು ಫೋಟೋಸ್ ಮಾತ್ರ ಸಖತ್ತಾಗಿ ಬಂದಿದೆ. 2 ಸ್ಯಾರಿ ಆದರೂ ಪರವಾಗಿಲ್ಲ, ಫೋಟೋಸ್ ಅಂತೂ ಚೆನ್ನಾಗಿ ಬಂದಿದೆ. ವಿಡಿಯೋ ಕೂಡ ಚೆನ್ನಾಗಿದೆ. ಸಾಕು ಬಿಡಿ, ಆದರೆ ಇನ್ನೊಂದು ಸಲ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿದೆ. ಅಷ್ಟಕ್ಕೆ ಫೋಟೋಸ್ ಎಲ್ಲ ತಗೊಂಡಿದ್ದೀವಿ. ನನಗಂತೂ ನಗು ಬರ್ತಾ ಇತ್ತು ಫೋಟೋ ತೆಗಿಯೋದಕ್ಕೆ, ವಿಡಿಯೋ ಮಾಡೋದಕ್ಕೆಲ್ಲ. ನಾನಂತೂ ಕೂತ್ಕೊಂಡು ಅಲ್ಲಿ ಇಲ್ಲಿ ತೆಗೆಸ್ಕೊಳ್ತಿದ್ದೆ. ಬಿಸಿಲು ಬೇರೆ 3 ಗಂಟೆ 4 ಗಂಟೆ ಆಯಿತು. ತುಂಬ ಕೆಳಗಡೆ ಸೂರ್ಯ ಬಂದಿರೋದ್ರಿಂದ ಮುಖಕ್ಕೆ ಬಿಸಿಲು ಹೊಡಿತಾ ಇತ್ತು. ಬೆವರು ಬೇರೆ ಬರ್ತಾ ಇತ್ತು ನನಗೆ. ಆದರೂ ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಒಂದೇ ದಿನ ಅಲ್ವಾ ಅಂತ ಫೋಟೋನ ತೆಗೆಸ್ಕೊಂಡೆ. ಸಪ್ಪಗಾಗ್ಬಿಡ್ತೀನಿ, ಸುಸ್ತಾಗ್ಬಿಡ್ತಾಳೆ ಅಂತ ಹಂಗೆ ಹಿಂಗೆ ಜೋಕ್ಸ್ ಮಾಡ್ಕೊಂಡು ಅಕ್ಕನು ಫೋಟೋಸ್ ಎಲ್ಲ ತೆಗೆದು ತೋರಿಸ್ತಾ ಇದ್ರು ನನಗೆ. ಚೆನ್ನಾಗಿ ಬಂದಿದೆ ಅಂತ. ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಬ್ರೈಟಾಗಿ ಕಾಣಿಸ್ತಿದೆ. ಎಲ್ಲೋ ಲೈಟ್ ಬೆಳಕು, ಸೂರ್ಯನ ಬೆಳಕು ಬೀಳ್ತಾ ಇರೋದ್ರಿಂದ ಇನ್ನು ಹೊಳೆಯೋ ಥರ ಕಾಣಿಸ್ತಿದೆ. ಸ್ಯಾರಿ ಕಲರ್ ಮಾತ್ರ ಸಖತ್ತಾಗಿದೆ. ಗೋಲ್ಡನ್ ಸ್ಯಾರಿ ಆಗಿರೋದ್ರಿಂದ ಆ ರೀತಿ ಶೈನಿಂಗ್ ಕಾಣಿಸ್ತಾ ಇದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು ಆ ಸ್ಯಾರಿ ಉಟ್ಕೊಂಡಾಗ. ನಾನು ಕೂಡ ನೋಡ್ಕೊಂಡಾಗ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅನ್ಕೊಳ್ತೀನಿ. ಹೇಗಿದ್ನೋ ಗೊತ್ತಿಲ್ಲ, ನನಗಂತೂ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೇನೆ ಇದು ಗಾಜಿಂದು ಅದರೊಳಗಡೆ ಸ್ವಲ್ಪ ಫೋಟೋಸ್ ತಗೊಂಡು ಆನಂತರ ಹೊರಗಡೆ ಬಂದ್ವಿ. ಆಮೇಲೆ ಅಕ್ಕನ ಜೊತೆ ಅಮ್ಮನ ಜೊತೆನೂ ಕೂಡ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡೆ. ಫಸ್ಟ್ ಸ್ಯಾರಿಗೆ ಹೂನ ಮಾಡ್ಕೊಂಡಿರಲಿಲ್ಲ, ಈಗ ಸ್ಯಾರಿಗೆ ನಾನು ಹೂನ ಮಾಡ್ಕೊಂಡಿದ್ದೀನಿ. ತುಂಬಾನೇ ಎದ್ದು ಕಾಣಿಸ್ತಾ ಇತ್ತು. ಪಿಂಕ್ ಕಲರ್ ಗೋಲ್ಡನ್ ಸ್ಯಾರಿಗೆ ಹೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ಡೈರೆಕ್ಟಾಗಿ ನೋಡೋಕ್ಕಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು.
ದೃಷ್ಟಿ ಆಗ್ಬಿಡುತ್ತೆ, ಇವತ್ತು ದೃಷ್ಟಿ ತೆಗಿಬೇಕು ನೀಟಾಗಿ ಅಂತ ಎಲ್ಲ ಹೇಳ್ತಾ ಇದ್ರು. ಪೋಸ್ ನನಗೆ ಹೇಳ್ಕೊಡ್ತಾ ಇದ್ರು ಒಂದೊಂದು. ನೀನು ಮಾಡು ನಿಂಗೆ ಗೊತ್ತಿರೋ ಅಂತ ಪೋಸ್ ಅಂತಿದ್ರು. ಆ ಟೈಮಲ್ಲಿ ಏನೋ ನೆನಪೇ ಆಗೋದಿಲ್ಲ. ನನಗೆ ಬರೋ ಅಂತ ಒಂದೊಂದು ಸ್ವಲ್ಪ ಪೋಸ್ಗಳನ್ನ ಮಾಡ್ತಾ ಇದ್ದೆ. ಅದು ಯಾವಾಗ್ಲೂ ನೆನಪಾಗ್ತಿರೋವು. ಆವಾಗಲೆಲ್ಲ ಒಂದೊಂದು ಪೋಸ್ನ ಮಾಡ್ತಾ ಇದ್ದೆ. ಇನ್ನು ಉಳ್ದವ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ಪ್ರೆಗ್ನೆನ್ಸಿ ಫೋಟೋಶೂಟ್ ಅಂತ. ಅದ್ರಲ್ಲಂತೂ ಏನೇನೋ ಬರೋದು, ನಮಗೆ ಮಾಡೋ ಅಂತ ಒಂದು ಪೋಸು ಬರ್ತಾ ಇರ್ಲಿಲ್ಲ. ಅದ್ರಲ್ಲೂ ನಾನು ಒಬ್ಳೇ ಇರೋದ್ರಿಂದ ಪೋಸ್ಗಳು ಸ್ವಲ್ಪ ಕಷ್ಟನೇ. ಅಂದ್ರೆ ಜೋಡಿ ಇದ್ದಾಗ ಅವು ಪೋಸ್ಗಳು ಜಾಸ್ತಿ ಜೋಡಿ ಇರೋಂಥ ಪೋಸ್ಗಳೇ ಬರುತ್ತೆ. ಈಗ ಒಬ್ಳೇ ಇರೋದ್ರಿಂದ ಒಬ್ಳೇನೆ ಪೋಸ್ ಕೊಡೋದಕ್ಕೆ ಯಾವ ರೀತಿ ತಗೊಳ್ಳೋದು, ಯಾವ ರೀತಿ ಫೋಟೋ ತೆಗೆಸ್ಕೊಳ್ಳೋದು ಅನ್ನೋ ಥರನೇ ಇತ್ತು. ಅಲ್ಲಿ ಹೂ ಕೊಯ್ಯೋದು, ಹಾಗೆ ಗಿಡ ಮರ ಅದನ್ನೆಲ್ಲ ಹತ್ರ ಫೋಟೋ ತಗೊಂಡಿದ್ದೀನಿ. ಆದಷ್ಟು ಚೆನ್ನಾಗಿ ಬಂದಿದೆ ಅನ್ಕೊಳ್ತೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ ಲಾಸ್ಟ್ವರೆಗೂ. ವಿಡಿಯೋಸ್ ಎಲ್ಲ ಅಮ್ಮ ಅಕ್ಕ ಹೆಂಗೋ ಮಾಡಿಬಿಟ್ರು. ನನಗೆ ವಾಯ್ಸ್ ನೋಟ್ ಕೊಡೋದೇ ಕಷ್ಟ ಆಗ್ತಿರೋದು. ಆ ಉಸಿರು ಮೇಲೆ ಹೊಡಿಯುತ್ತೆ, ನೀಟಾಗಿ ಮಾತಾಡೋಕ್ಕೂ ಆಗೋದಿಲ್ಲ. ಉಸಿರಾಡೋದೇ ಇನ್ನೂ ಜೋರಾಗಿ ಕೇಳಿಸುತ್ತೆ ಮಾತಾಡೋದ್ಕಿಂತ ಅನ್ಸುತ್ತೆ. ಆದರೂ ಕಷ್ಟಪಟ್ಟು ಮಾಡಿದ್ದೀನಿ. ಚೆನ್ನಾಗಿ ವ್ಯೂಸ್ ಎಲ್ರು ನೋಡಿ ಚೆನ್ನಾಗಿ ವ್ಯೂಸ್ ಬಂದರೆ ಸಾಕು ಅಂದ್ಕೊಳ್ತಿದ್ದೀನಿ. ತುಂಬ ವ್ಯೂ 4000 ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು. ಮತ್ತೆ ಫುಲ್ ವಾಚ್ ಅವರ್ಸ್ ಕಮ್ಮಿ ಆಗ್ತಾ ಬರ್ತಾ ಇದೆ. ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ವಲ್ಲ, ಆ ಕಾರಣಕ್ಕೋಸ್ಕರ ಯೂಟ್ಯೂಬ್ ಅವರು ನನ್ನ ವಾಚ್ ಅವರ್ಸ್ನ ಕಮ್ಮಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಹೆಚ್ಚಾಗಿ ಜನ ನೋಡಲಿ ಅಂತ ಅಂದ್ಕೊಳ್ತೀನಿ ನಾನು. ಇವಾಗ ನನಗೆ 7 months ಕಂಪ್ಲೀಟ್ ಆದಾಗ ನಾನು ಈ ಫೋಟೋಶೂಟ್ನ ಮಾಡಿಸಿದ್ದು. ಹಾಗೆ ಸೀಮಂತದ್ದು ಕೂಡ ವಿಡಿಯೋನ ಮಾಡಿಕೊಂಡು ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೀಮಂತಕ್ಕೆ ನೋಡಬೇಕು, ಆಗ ಫೋಟೋದವ್ರು ಕರ್ಸೋದಾಗುತ್ತೋ ಅಥವಾ ಆವಾಗ ಕೂಡ ನಾವೇನೇ ಮಾಡ್ಕೊಳ್ಳೋದು ಅಂತ. ಅಕ್ಕ ಅಂತೂ ತುಂಬ ಕಷ್ಟ ಬಿದ್ದು ಮೇಲೆ ಕೂತು ಎದ್ದು ಮಲ್ಕೊಂಡು ಕೂತ್ಕೊಂಡು ಎಲ್ಲ ಫೋಟೋ ತೆಗಿತಾ ಇದ್ರು. ಅದರಲ್ಲೂ ಒಂದು ಮುಸ್ತಫಾ ಅಂತ ಜೋಕ್ ಬೇರೆ ಮಾಡ್ತಾ ಇದ್ರು. ಅದಕ್ಕೆ ನಗಾಡ್ಕೊಂಡು ಖುಷಿಯಾಗಿ ಫೋಟೋಶೂಟ್ನ ಮುಗಿಸ್ಕೊಂಡ್ವಿ. ಅದೇನು ಫೋಟೋಶೂಟು ಅಂತಾರೆ, ಫೋನಲ್ಲೇ ತೆಗಿಯೋದಕ್ಕೆ ಫೋಟೋಶೂಟ್ ಅಂತಾರ ಅಂತ ಅನ್ಕೋಬೋದು. ಪರವಾಗಿಲ್ಲ, ಫೋನಲ್ಲೇ ತೆಗೀಲಿ, ಕ್ಯಾಮ್ರಾದಲ್ಲೇ ತೆಗೀಲಿ, ಫೋಟೋಶೂಟ್ ಅಂತಲೇ ಹೇಳ್ತೀವಿ ನಾವು. ಹಾಗಾಗಿ ಫೋಟೋಶೂಟ್ ಅಂತಾನೆ ಅಂತ ಇದ್ದೀನಿ ನಾನು. ಕತ್ಲೆ ಆಗತ್ತೆ ನನಗೆ. ನಿನ್ನ ಕೈ ಹಿಂಗೆ ಹಿಡ್ಕೊಬೇಡ, ದೊಡ್ಡ ಹಿಡ್ಕ. ಅದಕ್ಕೋಸ್ಕರ ಫೋಟೋಶೂಟ್ ಹಿಂಗೋಸ್ಕರ ಅಲ್ಲ ಅದು. ಅದು ಸೈಡಿಂದ ಮಾಡ್ಬೇಕು ತಾನೇ ಈ ಪೋಸ, ಮುಂದ್ಗಡೆಯಿಂದ ಬಂದ್ರೆ ಇಷ್ಟು ಫೋಟೋ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಇದಕ್ಕೆಲ್ಲ ಮ್ಯೂಸಿಕ್ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ನಾನು ವಾಯ್ಸ್ ಏನು ಕೊಟ್ಟೇ ಇಲ್ಲ. ಮ್ಯೂಸಿಕ್ ಎಲ್ಲ ಬೇಡ, ಹಾಗೇನೆ ವಾಯ್ಸ್ ನೋಟೇ ಕೊಡೋಣ ಅಂದ್ಕೊಂಡು ಎಲ್ಲ ಫುಲ್ ವಿಡಿಯೋ ಕೂಡ ವಾಯ್ಸ್ ನೋಟ್ ಕೊಟ್ಟಿದ್ದೀನಿ. ತುಂಬ ಲಾಂಗ್ ಆಗಿದೆ ಅಂದ್ಕೊಳ್ತೀನಿ. ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆ ತನಕ ನೋಡಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇನೆ, ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸೀಮಂತದ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗಾಯ್ಸ್, ಬಾಯ್, ಲವ್ ಯು.